ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತು ಮಾವಿನಕಾಯಿಯಿಂದ ಮಾಂಬಳ ಮಾಡೋದು ತೋರಿಸ್ತಾ ಇದ್ದೀನಿ, ಅಥವಾ ಮಾವಿನಕಾಯಿ ಹಪ್ಪಳ ಅಥವಾ ಮಾಂಬಳ ಹೇಗೆ ಮಾಡೋದು ಅಂತ ನೋಡೋಣ. ಇದು ಹಾಳಾಗಲ್ಲ, ವರ್ಷಗಟ್ಟಲೆ ಇಟ್ಕೊಂಡು ತಿನ್ಕೋಬೋದು. ಇವತ್ತು ಮಾವಿನಕಾಯಿ ಮಾಂಬಳ ಮಾಡೋದು ತೋರಿಸ್ತೀನಿ. ಅಂದರೆ ಮಾವಿನ ಹಣ್ಣಿನಿಂದ ಮಾಂಬಳ ಮಾಡ್ತಾರೆ, ಮಾವಿನಕಾಯಿದು ಮಾಡೋದು ತೋರಿಸ್ತೀನಿ. ಇದನ್ನು ಈಗ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದನ್ನು ನೀವು ಖಾರವಾಗಿ ಬೇಕಾದರೂ ಮಾಡ್ಕೋಬೋದು, ಅಥವಾ ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಹುಳಿ ಸಿಹಿಯಾಗಿ ಕೂಡ ಮಾಡ್ಕೋಬೋದು. ಈಗ ಇದ್ರ ಸಿಪ್ಪೆ ತೆಕ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ನಾನು. ಇದನ್ನೀಗ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಕಾಯೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೀಗ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ತುಂಡು ಚಕ್ಕೆ ಹಾಕ್ಕೊತಾ ಇದ್ದಾನೆ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾನೆ. ಈಗ ಕುಕ್ಕರಲ್ಲಿ ಇದನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದ್ಸಲ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ಳಿ ನೀರನ್ನು. ಇದನ್ನೆಲ್ಲ ನಾನೊಂದು ಪಾತ್ರೆಯಲ್ಲಿ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. 2 ವಿಷಲ್ ಆದರೆ ಸಾಕು. ಮಾವಿನಕಾಯಿ ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ಹಾಕಿದ್ದು ಚಕ್ಕೆ ತುಂಡುಗಳನ್ನು ತೆಕ್ಕೊಂಡ್ಬಿಡೋಣ. ಈಗ ಸೌಂಟಿಂದ ಅಥವಾ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನ. ಈಗ ಈ ಬಾಣಲೆಗೆ ಡೈರೆಕ್ಟಾಗಿ ಈ ಬೇಯಿಸಿದ ಮಾವಿನಕಾಯಿನ ಸೋಸ್ಕೊಳ್ಳೋಣ. ನೋಡಿ, ಎಲ್ಲ ಪ್ರೆಸಿಪಿಟೇಟು ಸೋಸ್ಕೊಂಡಾಗಿದ್ದೆ ನಾನು. ಇದನ್ನು ನೋಡಿ, ಇಷ್ಟು ಸಿಕ್ಕಿದೆ ನನಗೆ ಚರಟ. ಇದನ್ನು ಏನಾದರೂ ಅಡುಗೆಗೆ ಉಪಯೋಗಿಸ್ಕೋಬೋದು, ಇಲ್ಲ ಬೇಡ ಅಂದರೆ ಬಿಸಾಕ್ಬಿಡಿ. ಈಗ ನಾವು ಸೋಸಿದ್ದು ಪ್ರೆಸಿಪಿಟೇಟನ್ನು ಬೇಯಿಸ್ಕೋಬೇಕಾಗತ್ತೆ. ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಲೆ ಹಚ್ಚೋ ಮೊದಲು ನೋಡಿ, ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ತಗೋತಾ ಇದ್ದೀನಿ. ಇದು ಬೇಯಲಿಕ್ಕೆ ಸುಮಾರು 10-12 ನಿಮಿಷ ಬೇಕಾಗುತ್ತೆ. ಬೇಕಿದ್ದರೆ ಯೆಲ್ಲೋ ಕಲರ್ ಅಥವಾ ಗ್ರೀನ್ ಕಲರ್ ಹಾಕ್ಕೋಬೋದು. ನಾನು ಕಲರ್ ಹಾಕ್ತಿಲ್ಲ, ಡೈರೆಕ್ಟಾಗಿ ಹಾಗೆ ಮಾಡ್ತಾ ಇದ್ದೀನಿ ನ್ಯಾಚುರಲಾಗಿ. ಕೈ ಬಿಡದಂಗೆ ತಿರುಗಿಸ್ಕೊತಾ ಇರಬೇಕು. ಕುದಿ ಬರ್ತಾ ಇದೆ, ಮಿಶ್ರಣ ಗಟ್ಟಿ ಆಗ್ತಾ ಇದೆ. ಆದರೆ ಇನ್ನೊಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಮಿಶ್ರಣ ಗಟ್ಟಿಯಾಗಿದೆ. ನಾನು ಬೇಯಿಸೋಕ್ಕೆ ಶುರು ಮಾಡಿ 12 ನಿಮಿಷ ಆಗಿದೆ. ಈಗ ಇದನ್ನು ತೆಗೆದು ಒಂದು ಎಣ್ಣೆ ಸವರಿದ ಅಥವಾ ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಂಬಿಡೋಣ. ನೋಡಿ, ಒಂದು ಪ್ಲೇಟ್ ಅಥವಾ ಟ್ರೇ ತಗೊಂಡು ಈ ಥರ ಎಣ್ಣೆ ಸವರ್ಕೊಂಬಿಡು. ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪನೂ ಹಾಕ್ಕೋಬೋದು, ಕರಗಿಸ್ಬಿಟ್ಟು. ನೋಡಿ, ಈ ಥರ ಒಂದು ಟ್ರೇಗೆ ಸುರ್ಕೊಂಬಿಡಿ.
ನೋಡಿ, ಈ ಥರ ಒಂದು ಟ್ರೇ ಫುಲ್ ಹಾಕ್ಕೊಂಡು ಇದನ್ನು ಫ್ಯಾನ್ ಕೆಳಗೆ ಒಣಗಕ್ಕೆ ಬಿಟ್ಬಿಡಿ. ಒಂದು ದಿವಸ ಫುಲ್ ಫ್ಯಾನ್ ಕೆಳಗೆ ಒಣಗಕ್ಕೆ ಬಿಟ್ಬಿಡಿ. ಇನ್ನೂ ಸ್ವಲ್ಪ ಹಸಿ ಹಸಿ ಇದ್ದರೆ ಮರುದಿವ್ಸನೂ ಒಂದು ಅರ್ಧ ದಿವಸ ಬಿಟ್ಕೋಬೋದು. ಆಮೇಲೆ ಒಂದು ಸಣ್ಣ ಬಿಸಿಲು ಮಾಡಿಬಿಟ್ಟು ಅಂದರೆ ಒಂದು 2-3 ಅವರ್ಸ್ ಮಾತ್ರ ಬಿಸಿಲಲ್ಲಿ ಇಟ್ಬಿಟ್ಟು ತೆಗಿಬೋದು. ಇಲ್ಲಿ ಮಾಂಬಳ ರೆಡಿಯಾಗಿದೆ, ಕಾಣಿಸ್ತಾ ಇರ್ಬೋದು ನೋಡಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಗ್ಲಾಸಿ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ. ನೋಡಿ, ಬಾರನ್ನ ಈ ಥರ ಉದ್ದುದ್ದವಾಗಿ ಇಟ್ಕೊಂಡು ನೀವು ತಿನ್ಕೋಬೋದು, ಇಲ್ಲಾಂದರೆ ಸ್ಕ್ವೇರಾಗೆ ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ಒಂದೇ ಮಾವಿನಕಾಯಲ್ಲಿ ಮಾಡಿದ್ರಿಂದ ಸ್ವಲ್ಪ ತೆಳ್ಳಗಾಗಿದೆ. 3-4 ಮಾವಿನಕಾಯಲ್ಲಿ ಮಾಡಿದರೆ ಇನ್ನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬೋದು. ನೋಡಿ, ಈ ಥರ ಇದನ್ನು 2 ಕಟ್ ಮಾಡಿ ಉದ್ದುದ್ದ ಬಾರ ಕೂಡ ನೀವು ಇಟ್ಕೋಬೋದು. ನಾನು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಗ್ಲಾಸಿಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಮಾವಿನಕಾಯಿ ಹಪ್ಪಳ ಅಥವಾ ಮ್ಯಾಂಗೋ ಬೈಟ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.